ನಮಸ್ಕಾರ ಗೆಳೆಯರೇ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಮಾತನಾಡುತ್ತಿದ್ದೇನಂತ. ಅಸಾಧಾರಣ ಕಥೆ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಗೆಳೆಯರೇ, ನೀವು ಇಂದು ನೋಡುವ ಕತೆ ಒಬ್ಬ ಹುಡುಗನಂದು ಅಲ್ಲ, ಒಬ್ಬ ಲಿಜೆಂಡ್ ಹುಟ್ಟಿದ ಕತೆ. ಹಿಟ್ಮ್ಯಾನ್ ಕ್ರಿಕೆಟ್ ಬಾಲ್ ಬೌಂಡ್ರಿಗೆ ಹಾರಿದಾಗ ಜನ ಎದ್ದು ನಿಂತೆ ಚಪ್ಪಾಳೆ ಹೊಡೆಯುವ ಹೆಸರೇ ರೋಹಿತ್ ಶರ್ಮಾ. ಆದರೆ ಈ ಯಶಸ್ಸಿನ ಹಿಂದೆ ಬಡತನ, ತ್ಯಾಗ, ಅವಮಾನ ಮತ್ತು ಅಸಾಧಾರಣ ಸಹನೆ ಇದೆ. ಇಂದು ರೋಹಿತ್ ಶರ್ಮಾ ಅವರ ಜೀವನದ ಕತೆ. ಗೆಳೆಯರೇ, ಬಾಲ್ಯ ಮತ್ತು ಕಷ್ಟದ ದಿನಗಳನ್ನು ನೋಡೋಣ ಬನ್ನಿ. ರೋಹಿತ್ ಶರ್ಮಾ ಅವರದು 1987 ಏಪ್ರಿಲ್ 30ರಂದು ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯಲ್ಲಿ ರೋಹಿತ್ ಶರ್ಮಾ ಅವರು ಜನಿಸಿದರು. ಆದರೆ ಅವರ ಬಾಲ್ಯ ಸುಖಕರವಾಗಿರಲಿಲ್ಲ. ಅಪ್ಪ ಸಣ್ಣ ಸರ್ಕಾರಿ ಕೆಲಸದಲ್ಲಿದ್ದರು, ಅಮ್ಮ ಮನೆಯ ಜವಾಬ್ದಾರಿಯನ್ನು ನೋಡುತ್ತಿದ್ದರು. ರೋಹಿತ್ ಶರ್ಮಾ ಅವರು ಬಡತನದಲ್ಲಿ ಇರುವುದರಿಂದ ಹಣದ ಕೊರತೆ ತುಂಬ ಇತ್ತು. ರೋಹಿತ್ ತಮ್ಮ ಅಜ್ಜ ಅಜ್ಜಿಯ ಮನೆಯಲ್ಲಿ ಬೆಳೆದರು. ಗೆಳೆಯರೇ, ಕ್ರಿಕೆಟ್ ಆಟಕ್ಕೆ ರೋಹಿತ್ ಶರ್ಮಾ ಹತ್ರ ಬ್ಯಾಟ್ ಇರಲಿಲ್ಲ, ಕಿಟ್ ಇರಲಿಲ್ಲ, ದೊಡ್ಡ ಕೋಚು ಇರಲಿಲ್ಲ. ಇಂದಿಂದು ಒಂದೇ ಒಂದು ವಿಷಯ, ಕ್ರಿಕೆಟ್ ಮೇಲಿನ ಅತಿಯಾದ ಪ್ರೀತಿ ಮಾತ್ರ ರೋಹಿತ್ ಶರ್ಮಾ ಅವರಿಗೆ ಇತ್ತು. ಕ್ರಿಕೆಟ್ ಕಡೆ ಮೊದಲ ಹೆಜ್ಜೆ. ಗೆಳೆಯರೇ, ರೋಹಿತ್ ಶರ್ಮಾ ಅವರು ಕ್ರಿಕೆಟ್ ಕಡೆ ಇಟ್ಟ ಮೊದಲ ಹೆಜ್ಜೆ ನೋಡೋಣ ಬನ್ನಿ. ರೋಹಿತ್ ಮೊದಲು ಆಫ್ ಸ್ಪಿನ್ನರ್ ಆಗಿದ್ದರು. ಗೆಳೆಯರೇ, ರೋಹಿತ್ ಶರ್ಮಾ ಮೊದಲು ಆಫ್ ಸ್ಪಿನ್ನರ್ ಆಗಿ ಬೌಲಿಂಗ್ ಮಾಡ್ತಾಯಿದ್ರು. ಹೌದು, ಬ್ಯಾಟ್ಸ್ಮನ್ ಅಲ್ಲ. ಆದರೆ ಕೋಚ್ ದಿನೇಶ್ ಲಾಡ್ ರೋಹಿತನ ಬ್ಯಾಟಿಂಗ್ ಟ್ಯಾಲೆಂಟ್ ಗುರುತಿಸಿ, ನೀನು ಬ್ಯಾಟ್ ಹಿಡಿ, ನಿನ್ನೊಳಗೆ ದೊಡ್ಡ ಆಟಗಾರ ಇದ್ದಾನೆ. ಆ ಮಾತು ರೋಹಿತನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಗೆಳೆಯರೇ, ರೋಹಿತ್ ಶರ್ಮಾ ಡೊಮೆಸ್ಟಿಕ್ ಕ್ರಿಕೆಟ್ನಿಂದ ಟೀಮ್ ಇಂಡಿಯಾಗೆ ಪ್ರಯಾಣ. ಗೆಳೆಯರೇ, 2006ರ ರಣಜಿ ಟ್ರೋಫಿಯಲ್ಲಿ ಟ್ರಿಪಲ್ ಸೆಂಚುರಿ ಹೊಡೆದಿರುವ ರೋಹಿತ್ ಶರ್ಮಾ ಸೆಲೆಕ್ಟರ್ಗಳ ಕಣ್ಣುಗಳನ್ನು ತೆರೆದುಬಿಟ್ಟಿತು. ಮತ್ತೆ 2007ಕ್ಕೆ ಟೀಮ್ ಇಂಡಿಯಾಕ್ಕೆ ಕಾಲ್ ಬಂತು, ರೋಹಿತ್ ಶರ್ಮಾ ನೀವು T20 ವಿಶ್ವಕಪ್ ಆಡಲೇಬೇಕೆಂದು. ಯುವ ರೋಹಿತ್, ದೊಡ್ಡ ವೇದಿಕೆ, ಭಯ ಇಲ್ಲ. ಭಾರತ 2007ರ T20 ವಿಶ್ವಕಪ್ ಗೆದ್ದಿತ್ತು. ಅದರಲ್ಲಿ ರೋಹಿತ್ ಶರ್ಮಾ ಮ್ಯಾನ್ ಆಫ್ ದ ಮ್ಯಾಚ್ ಇದ್ದರು. ಅದು ಭಾರತವರ್ಷ ತಾರೆ. ಹೋರಾಟ ಮತ್ತು ಟೀಕೆಗಳು, ಆದರೆ ಯಶಸ್ಸು ಸದಾ ಉಳಿಯಲಿಲ್ಲ. ಫಿಟ್ನೆಸ್ ಟೀಕೆ, ಟ್ಯಾಲೆಂಟೆಡ್ ಇದೆ, ಕಾನ್ಫಿಡೆನ್ಸ್ ಇಲ್ಲ, ತಂಡದಿಂದ ಹೊರಗೆ. ಈ ಹಂತದಲ್ಲಿ ಬಹುತೇಕ ಆಟಗಾರರು ಕುಸಿದು ಬಿಡುತ್ತಾರೆ ಗೆಳೆಯರೇ. ಆದರೆ ರೋಹಿತ್ ಅಲ್ಲ, ಅವರು ಕಾಯುತ್ತಾರೆ ತಮ್ಮ ಸಮಯಕ್ಕಾಗಿ. ಓಪನರ್ ಆಗಿ ಹುಟ್ಟಿದ ಹಿಟ್ ಮ್ಯಾನ್. ಗೆಳೆಯರೇ, 2013ರಲ್ಲಿ ಒಂದು ನಿರ್ಧಾರ, ಮಹೇಂದ್ರ ಸಿಂಗ್ ಧೋನಿಯವರು ಒಂದು ಅವಕಾಶ ಕೊಟ್ಟರು. ರೋಹಿತ್, ನೀನು ಓಪನ್ ಮಾಡಿ ನೋಡು. ಅದ ನಂತರ ಇತಿಹಾಸ. ರೋಹಿತ್ ಹಿಂತಿರುಗಿ ಯಾವತ್ತೂ ನೋಡೇ ಇಲ್ಲ. ಮೊದಲು ಡಬಲ್ ಸೆಂಚುರಿ ಹೊಡೆದರು, ಮತ್ತೆ ಎರಡನೇ ಡಬಲ್ ಸೆಂಚುರಿ ಹೊಡೆದರು, ಮತ್ತೆ ಮೂರನೇ ಡಬಲ್ ಸೆಂಚುರಿ ಹೊಡೆದರು. ODIಯಲ್ಲಿ 264 ರನ್ ವಿಶ್ವ ದಾಖಲೆ ಇನ್ನಿಂಗ್ ಮಾಡಿದ ರೋಹಿತ್ ಶರ್ಮಾ ಇವತ್ತಿನವರೆಗೆ ಜಗತ್ತಿನಲ್ಲಿ ಯಾವ ಬ್ಯಾಟ್ಸ್ಮನ್ ಕೂಡ ಈ ರೆಕಾರ್ಡನ್ನು ಮುರಿಯೋಕ್ಕಾಗಲಿಲ್ಲ. ಇಲ್ಲಿಂದ ಹಿಟ್ಮ್ಯಾನ್ ಹುಟ್ಟಿದ. ವಿಶ್ವಕಪ್ ಮತ್ತು ದಾಖಲೆಗಳು. ಮಳೆ. 2019ರ ವಿಶ್ವಕಪ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ 2019ರ ವಿಶ್ವಕಪ್ 5 ಸೆಂಚುರಿಗಳು, ಒಬ್ಬನೇ ಪಂದ್ಯ ತಿರುಗಿಸುವ ಶಕ್ತಿ. T20ಯಲ್ಲಿ 4 ಸೆಂಚುರಿಗಳನ್ನು ವಿಶ್ವ ದಾಖಲೆ ಮಾಡಿದ ರೋಹಿತ್ ಶರ್ಮಾ. ಟೈಮಿಂಗ್ ಮತ್ತು ಕ್ಲಾಸ್ ಮತ್ತು ಪವರ್, ಇವು ಮೂರೂ ಕೂಡ ರೋಹಿತ್ ಶರ್ಮಾ ಅವರಲ್ಲಿ ಕಾಣುತ್ತೇವೆ. ಮತ್ತು ರೋಹಿತ್ ಶರ್ಮಾ ಅವರದ ನಾಯಕತ್ವ, ಶಾಂತ್ ಕ್ಯಾಪ್ಟನ್. ಮುಂಬೈ ಇಂಡಿಯನ್ಸ್ IPLದ 5 ಟ್ರಾಫಿಗಳನ್ನು ಗೆದ್ದಿದ್ದ ರೋಹಿತ್ ಶರ್ಮಾ ನೇತೃತ್ವದಲ್ಲಿ. ನಾಯಕತ್ವದಲ್ಲಿ ಶಾಂತ, ಸ್ಟ್ರಾಟಜಿಕ್ ಆಟಗಾರರ ಸ್ವತಂತ್ರತೆ. ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಒಬ್ಬ ಮ್ಯಾಚ್ ಲೀಡರ್ ಇದ್ದರು. ಜೀವನ ಪಾಠ, ಸಂದೇಶ. ರೋಹಿತ್ ಶರ್ಮಾ ನಮಗೆ ಹೇಳುವ ಪಾಠ ಏನಪ್ಪ ಅಂದರೆ, ನಿಧಾನವಾದರೂ ನಿಲ್ಲಬೇಡಿ, ಟೀಕೆ ಬಂದರೂ ನಂಬಿಕೆ ಬಿಡಬೇಡಿ, ನಿಮ್ಮ ಸಮಯ ಬಂದೇ ಬರುತ್ತೆ ಅಂತ ರೋಹಿತ್ ಶರ್ಮಾ ಹೇಳುತ್ತಾರೆ. ಒಂದು ಸಣ್ಣ ಮನೆಯ ಹುಡುಗ ಇವತ್ತು ಇಡೀ ಜಗತ್ತಿನ ವಿಶ್ವ ಕ್ರಿಕೆಟ್ನ ಲೆಜೆಂಡ್. ಇದೇ ರೋಹಿತ್ ಶರ್ಮಾದ ಕತೆ ಗೆಳೆಯರೇ. ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬೇಡಿ. ಏಕೆಂದರೆ ಇದು ಕೇವಲ ಕ್ರಿಕೆಟ್ ಕಥೆಯಲ್ಲ ಗೆಳೆಯರೇ, ಇದು ಜೀವನದ ಪಾಠ. ಮತ್ತು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಇದೇ ಥರ ವಿಡಿಯೋ ತರ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಭಾರತ್.